ಅವರ್ ಹಿಂಗೆ ಕಳಿಸಿದೀವಿ, ಇನ್ನೂ 1 ಅವರ್ ಹಿಂಗೆ ಕಳಿಸಿ. ಬರೀ ಇಂತದೆಯಾ ಗೈಸ್ 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 ಜಸ್ಟ್ ಲೈಕ್ ಟು ಸ್ಟಾರ್ಟ್ ಗೈಸ್ 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 ವೆಲ್ಕಮ್ ಬ್ಯಾಕ್ ಟು ಮೈ ಜಸ್ಟ್ ಲೈಕ್ ಟು ಸ್ಟಾರ್ಟ್ ಗೈಸ್ 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 ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನೀವು ಚೆನ್ನಾಗಿರಿ, ಎಲ್ಲರೂ ಚೆನ್ನಾಗಿರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನೀವು ಚೆನ್ನಾಗಿರಿ, ಎಲ್ಲರೂ ಚೆನ್ನಾಗಿರಿ. ಜಸ್ಟ್ ಲೈಕ್ ಟು ಸ್ಟಾರ್ಟ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಖುಷಿಯಾಗಿರಿ. ಡಿಪ್ರೆಷನ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಏನು ಅಂದರೆ ಇವತ್ತು ನಮ್ಮದು ಎಲೆಕ್ಟ್ರಿಕಲ್ದು ಮಾಮೂಲಿ ಇಂಟರ್ನ್ಶಿಪ್ ಮಾಡ್ತಿದ್ದಾರೆ. ನಾವು ಸುಮ್ಮನೆ ಖಾಲಿ ಬಿದ್ದಿದ್ದೀವಿ. ಅವರೆಲ್ಲ ಸರ್ಕ್ಯೂಟ್ ಎಲ್ಲ ಕೊಟ್ಟಿದ್ದಾರೆ. ಸರ್ ಹೇಳಿದ್ರು ಇವತ್ತೇನು ಪ್ರಾಬ್ಲಮೆಟಿಕ್ ಏನೋ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಮಾಡಬೇಕು ಅಂದರು. ಗೈಸ್ ಏನೇನಾದ್ರು ಮಾತಾಡ್ಕೊಂಡ್ರು. ಗೈಸ್ ನಾವೆಲ್ಲ ನೋಡಿ ಸರ್ಕ್ಯೂಟ್ ಕನೆಕ್ಷನ್ ಮಾಡಿದ್ದೀವಿ. ಇವಾಗ ಮಾಡೋಣ. ಗೈಸ್ ಅದನ್ನು ನಾವು ಯಾವ ಥರ ಮಾಡಿದ್ದೀವಿ ಅಂದರೆ ಅದನ್ನು ಸಬ್ ಡಿವೈಡ್ ಮಾಡಿದ್ದೀವಿ. ಫಸ್ಟು ಹೆಂಗೆ ಇಲ್ಲಿ ಏನಪ್ಪ ಇಲ್ಲಿ ಸಿಗ್ನಲ್ಗಳಲ್ಲಿ 3 ಸರ್ಕ್ಯೂಟ್ ಅಂದರೆ ರೆಡ್ಡು, ಆರೆಂಜ್, ಗ್ರೀನ್ ಇರುತ್ತೋ, ಇಲ್ಲಿ ನಮ್ಮದು ಸರ್ಕ್ಯೂಟಲ್ಲಿ ಲೈಟು, ಫ್ಯಾನು ಮತ್ತು ಸೌಂಡು. ಯಾಕೆ ಅಂದರೆ ಬೋರ್ ಆಗಬಾರ್ದು ಅಂತ ನೈಟ್ ಹೊತ್ತು ಎಲ್ಲರೂ ಹೋಗ್ಬೇಕಾದ್ರೆ ಕಾರಲ್ಲಿ ಇರ್ಬೇಕಾದ್ರೆ ನೈಟ್ ಬೆಳಕು ಕಾಣಲಿ ಅಂತ ಲೈಟ್ ಆನ್ ಮಾಡಿದ್ದೀವಿ. ಆಮೇಲೆ ಇವಾಗ ಅಲ್ಲಿ ನಿಲ್ಸಿರ್ತಾರೆ ಗೊತ್ತಾ, ಸಿಗ್ನಲ್ ಅಲ್ಲಿ ನಿಲ್ಸಿರ್ತಾರೆ ಗೊತ್ತಾ, ಅವಾಗ ಶೆಕೆ ಆಗ್ತಾ ಇರುತ್ತಲ್ಲ, ಶೆಕೆ ಆಗಬಾರ್ದು ಅಂತ ಫ್ಯಾನ್ ಹಾಕಿದ್ದೀವಿ. ಇನ್ನೊಂದು ಬೋರ್ ಆಗ್ತಿರೋದ್ರಿಂದ ಮ್ಯೂಸಿಕ್ ಹಾಕಿ, ಆಂಬುಲೆನ್ಸ್ ಮ್ಯೂಸಿಕ್ ಇದೆ. ಆಮೇಲೆ ಗಿಜಿ ಗಿಜಿ ಮ್ಯೂಸಿಕ್ ಇದೆ. ಏನಂತ ಅಂದರೆ ನಮ್ಮ ಸರ್ ನಮ್ಗೆ ಹೇಳಿದ್ದಾರೆ ಏನಂತ ಅಂದರೆ ನೀವೇ ಒಂದು ಸ್ಪೆಷಲ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೇಕಂತ. ಅದಕ್ಕೆ ನಾವು 3 ಒಟ್ಟಿಗೆ ಎಕ್ಸಿಕ್ಯೂಟ್ ಮಾಡಿಬಿಟ್ಟಿದ್ದೀವಿ. ಆ ಥರ ನೋಡೋಣ ಬನ್ನಿ ಏನಾಗುತ್ತೆ. ಆಮೇಲೆ ಇಷ್ಟು ಮಾಡೋದ್ರಿಂದ ನಮಗಂತೂ ಒಳ್ಳೇದಾಗಲ್ಲ. ನಾವಂತೂ ಎಲ್ಲ ಸುತ್ತಾಕಿ ಹೋಗೋದಾಗ ನಿಂದಿಲ್ಲ ಏನು ಗಂಗದ್ಬಿಟ್ಟು ಒಳ್ಳೇದಾಗಲ್ಲ. ಗೈಸ್ ಸಾಂಗ್ ಯಾವ್ದಪ್ಪ ನಾಡು ಸಾಂಗ್ ಅದು ಬೇಡ ಬಿಡ ಅವಳು ಯಾವತ್ತು ನನಗೆ ಆಡಕ್ಕೆ ಬರಲ್ಲ, ನೀನು ಆಡ ನಮ್ಗೆ ಬರಲ್ಲ. ಗೈಸ್ ನಾಚಿ ನೀರ ಗೈಸ್ 60 ಹೊಡ್ಕೊಂಡ್ಬಂದವಳೆ. ಗಾಯ್ಸ್ ಅಲ್ಲಿ ಬಿರಿಯಾನಿ ತಿಂದು 60-90 ಹಾಕಿಲ್ಲ ಅಂದ್ರೂ ತಿನ್ನು ಅಂದು ಸಾಕಾಯ್ತು. ತಿನ್ನು ಅಂತ ಅಂದು ನನಗೆ ಎಲ್ಲ ತಿಂದು ಖಾಲಿ ಚೈನ್ ಕಾಲ್ಕೋಯ್ತಾ ಅಂತ ಗೈಸ್ ನಾವು ಲಾಗ್ ಮಾಡ್ತಾ ಇದ್ದೀವಿ. ಅವ್ರು ನೋಡಿ ಏನು ಮಾಡ್ತಿದ್ದಾರೆ ಅಂತ ವಿಡಿಯೋನೇ ಇಟ್ಕೊಳಕ್ಕೆ ಬರಲ್ಲ ನನಗಲ್ಲ. ನೋಡಿದ್ರೊಳಗೆ ಏನು ಮಾಡ್ತಾರೆ ಅವರು ಅಂತ. ಡೀಪ್ ಸ್ಟಡಿದವರು ಸೀರಿಯಸ್ ಆಗಿ ಗೈಸ್ ಇವಳು ಒಬ್ಳಿಗೆ ವಿಡಿಯೋ ಇಟ್ಕೊಳಕ್ಕೆ ಬರೋದು, ಯಾರಿಗೂ ವಿಡಿಯೋ ಇಟ್ಕೊಳ್ಳೋದು ಗೈಸ್ ನನಗೂ ಬರಲ್ಲ. ಸುಮಾರಾಗಿ ಕಲ್ತಿದ್ದೀನಿ ಲಹರಿಯಿಂದ. ಹೇಳ್ಕೊಟ್ಟಿರ್ತಾನೆ. ಗೈಸ್ ಇವಾಗ ಮ್ಯೂಸಿಕ್ ಬರ್ಸ್ತೀವಿ ನೋಡಿ ಗೈಸ್. ಬಾಯ್ ಹೊಟ್ಟೆ ತುಂಬ ಕಾಣಿಸ್ತಿದ್ದಿಲ್ಲ, ಇದ್ದೇ ಬರ್ತೈತೆ. ಗೈಸ್ ಅವಳಿಗೆ ಹೊಟ್ಟೆ ತುಂಬಿಟ್ಟು ಮಾತಾಡೋಕೆ ಆಗ್ತಾ ಇರುವಂತೆ ನಿಜ ಗೊತ್ತಾಯ್ತು ನನಗೆ. ಅವಳು ಒಬ್ಳಿಗೆ ಗೈಸ್ 1 ಅವರ್ ಹಿಂಗೆ ಕಳ್ತಿದ್ದೀವಿ, ಇನ್ನೂ 1 ಅವರ್ ಹಿಂಗೆ ಕಳಿತೀವಿ. ಬರೀ ಇಂಥದೆಯಾ ಚೆನ್ನಾಗಾಯ್ತು ಮೇಡಪ್ಪ. ಬರ್ತೈತೆ ಅಲ್ಲ ಕಟ್ಟೆ ಕಮೆಂಟ್ ಮಾಡಿ ಕಾಂಬಿನೇಷನ್ ಥರ ಇದ್ದಾರೆ. ಬರ್ತೈತೆ ನನಗಂತೂ ನಿದ್ದೆ ಹೆಂಗೈತೆ ಬರ್ತೈತೆ. ಓ ವಿಡಿಯೋ ತೋರಿಸ್ತೀನಿ ಬನ್ನಿ. ಇವಳೆ ಗೈಸ್ ಅಶ್ವಿನಿ ಎಷ್ಟು ಕರೆದ್ರೂ ಬರ್ತಾ ಇಲ್ಲ ಅವಳು ಫೇಸ್ನ ರಿವೀಲ್ ಮಾಡೋಕ್ಕೆ ಜಾಸ್ತಿ ಒಪ್ಕೊಳ್ಳಲ್ಲ. ಗೈಸ್ ನಿಮ್ಗೆ ಇನ್ನೊಂದು ಹೇಳಬೇಕು ಏನು ಅಂದರೆ ಯೂಟ್ಯೂಬಲ್ಲಿ ಏನು ನೇಮ್ ಹೊಡೆದು ಸುಮ್ಮನಿರೇ ಲಹರಿ ಲಿಶು ಇಲ್ಲ, ಯೂಟ್ಯೂಬಲ್ಲಿ ಲಿಕ್ಕಿ ಗೌಡ ಅಂತ ಏನೋ ಇದೆ. ಅದರಲ್ಲಿ ಒಂದೇ ವಿಡಿಯೋ ಬಿಟ್ಟಿರೋದು. ಇಬ್ಬರವ್ರ ಹತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಒಂದು ವಿಡಿಯೋನ ಬಿಟ್ಟಿಲ್ಲ. ನೆಕ್ಸ್ಟ್ ಏನು ಅಂದರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದಾರೆ ಲಿಶು ಅಂತ. ಅಂದರೆ ಅದರಲ್ಲಿ ಒಂದೇ ವಿಡಿಯೋ ಬಿಟ್ಟಿರೋದು. ಎಲ್ಲರ ಹತ್ರ ಫಾಲೋ ಮಾಡಿಸ್ಕೊಂಡ್ರೆ ಇನ್ನೂ ಒಂದು ವಿಡಿಯೋ ನಾನು ಯಾರ ಹತ್ರ ಫಾಲೋ ಮಾಡಿಸ್ಕೊಂಡಿಲ್ಲ ಗೈಸ್. ಮಾಡಿಸ್ಕೊಂಡೋಳೆ. ಅದು ನನ್ನ ಫೋನ್ ಇಸ್ಕೊಂಡೋಳೆ, ಅದು ಫಾಲೋ ಮಾಡೋಕ್ಕಾಗಿಲ್ಲ. ಕೊನೆಗೆ ನಾನೇ ಗೊತ್ತೆ ಪಾಪ ಅಂತ. ಗೈಸ್ ನಂದು ಅಂತ ಅಲ್ಲ, ನಂದು ಅಶ್ವಿನಿ ಸೇರಿಸಿ ಒಂದು ಮಾಡ್ಬೇಕಂತ ಇತ್ತು. ಅದನ್ನ ನಾವು ಮಾಡಿರೋದು. ಅದಕ್ಕೆ ನಾನು ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಅದಂತೂ ಈ ವಿಡಿಯೋ ನಮ್ಮ ಹತ್ರ ಇದ್ದೇ ಇರುತ್ತೆ. ಈ ವಿಡಿಯೋ ಅವ್ರ ಹತ್ರ ಇದ್ದೇ ಇರುತ್ತೆ. ನಾನು ಚಾಲೆಂಜ್
ಮಾಡ್ತೀನಿ. ಡೈಲಿ ಒಂದೊಂದು ಬಿಡ್ತಾನೆ ಇರ್ತೀನಿ. ಅದಕ್ಕೆ ನಾನೇ ಡೈಲಿ ಒಂದೊಂದು ವಿಡಿಯೋ ಗೈಸ್. ನಿಮ್ಗೆ ಯಾವ್ಯಾವ ಥರ ವಿಡಿಯೋ ಬೇಕು ಅಂತ ಕಾಮೆಂಟ್ಸ್ ಮಾಡಿ. ಅಯ್ಯೋ ಬೇಡ ಎಡಿಟಿಂಗೇ ಬರಲ್ಲ ಗೈಸ್ ಅವ್ರಿಗೆ. ಎಡಿಟಿಂಗ್ ಮಾಡೋಕೆ ನೀನಿದೆಯಾ, ಅವಳಿದ್ದಾಳೆ, ಅವಳಿದ್ದಾಳೆ ಅವಶ್ಯಕತೆ. ಗೈಸ್ ಫಸ್ಟು ಕ್ಯಾಮ್ರಾ ಗೈಸ್ ನಿಜ ಹೇಳ್ಬೇಕಂದ್ರೆ ನನಗೆ ನಾನು ಯೋಚನೆ ಮಾಡ್ತಿರೋ ಥಿಂಕಿಂಗ್ ಲೆವೆಲ್ಗೂ ಅಲ್ಲಿರೋ ಥಿಂಕಿಂಗ್ ನಾನು ತುಂಬ ಯೋಚನೆ ಮಾಡ್ಬಿಟ್ಟಿದ್ದೀನಿ. ಬಟ್ ಅಂದರೆ ಇದೈತಲ್ಲ ಆನೆ ಇದು ಏನು ಬರೋಕ್ಕಾಗ್ತದೆ ಬರುತ್ತೆ. ಬಟ್ ಗೈಸ್ ನಾನು ಹೇಳ್ತೀನಿ ನೋಡಿ ಇವಾಗ. ಗೈಸ್ 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 ವೆಲ್ಕಮ್ ಬ್ಯಾಕ್ ಟು ಮೈ ಗೈಸ್ 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 ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಚೆನ್ನಾಗಿರಿ, ಎಲ್ಲರೂ ಚೆನ್ನಾಗಿರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಖುಷಿಯಾಗಿರಿ. ನಮಗೂ ಡಿಪ್ರೆಷನ್. ಓಯ್ ನೋಡ್ರು ಗೈಸ್, ನಮ್ಮ ಟೀಮ್ ಎಲ್ಲ ಇಲ್ಲೇ ಇದೆ. ಗೈಸ್ ನಮ್ಮನ್ನ ಮನೆಗೆ ಬಿಟ್ಟಿಲ್ಲ ಗೈಸ್. ಗೈಸ್ ಇಳ್ದು ರೀಮಿಕ್ಸ್ನೆಲ್ಲ ನಾನು ಅಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮಾಡೇ ಇನ್ನೊಂದ್ಸರಿ ಲಾಸ್ಟ್ ಸರಿ ಮಾಡ್ಬಿಡು. ಲಾಸ್ಟ್ ಸರಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಾವು ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ, ಅದನ್ನು ತೋರಿಸ್ತೀನಿ ರೀ. ಹಾಂ ತೋರ್ಸಪ್ಪ. ನೋಡಿ ಗೈಸ್, ಇಲ್ಲಿ ಏನಂತ ಅಂದರೆ ಟಚ್ ಪ್ಲೇಟು ಮತ್ತು ಟ್ರಾನ್ಸಿಸ್ಟರ್ನ ಯೂಸ್ ಮಾಡಿಕೊಂಡು ಸ್ಲೈಡ್ ಸ್ವಿಚ್ಚು ಆಫ್ ಆಗಿದ್ದಾಗ ಇಲ್ಲಿ ಲ್ಯಾಂಪು ಲೈಟ್ ಆಗಿರುತ್ತೆ. ಆಮೇಲೆ ಡಿಮ್ ಆಗಿರುತ್ತೆ. ಇದನ್ನ ಆನ್ ಮಾಡಿದಾಗ ಇಲ್ಲಿ ಡಾರ್ಕ್ ಅಂದರೆ ನೋಡಿ ಗೈಸ್, ಅದು ಲೈಟ್ ಆಫ್ ಮಾಡಿದಾಗ ಫುಲ್ ಲೈಟಾಗಿ ಕಾಣ್ತೈತೆ. ಇವಾಗ ನೋಡಿ ಎಷ್ಟು ಬ್ರೈಟಾಗಿ ಕಾಣ್ತೈತೆ ಅಂತ. ನಾವೊಂದು ಎಕ್ಸ್ಪೆರಿಮೆಂಟ್ ಕಂಡಿಡ್ಬಿಟ್ವಿ ಗೈಸ್. ನಮ್ಮದು ಬೋರ್ಡ್ ಮೇಲೆ ಗೈಸ್, ನಮ್ಮ 4 ಜನ ಗೈಸ್ ಇರಿ, ನಾನು ತೋರಿಸ್ತೀನಿ. ನಮ್ಮದು ಬೋರ್ಡ್ ಮೇಲಿದೆ. ಇದು 5th ಅಂತೆ ನಮ್ಮದೇ ಎಕ್ಸ್ಪೆರಿಮೆಂಟ್ ಮಾಡಿದ್ದು. ನಮ್ಮದು ಬೋರ್ಡ್ ಮೇಲೆ ಬಂದಿದೆ ಅಂತ ಗ್ಯಾರಂಟಿ ಗೈಸ್. ಅದನ್ನು ಮಾಡೋಣ. ಎಲ್ಲಿ ಸೆನ್ಸರ್ದು ಅದನ್ನು ತೆಗಿ. ಯಾಕೆ ಗಾಯ್ಸ್ ಏನು ಗೊತ್ತಾ, ಮನೆಗೆ ಹೋಗಿ ಅಂತ ಕಳಿಸ್ತವ್ರೆ. ನಮ್ಗೆ ಇವಾಗ ಇದು ಫುಲ್ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಮಾಡೋಕ್ಕೆ. ಯಾಕೆ ಸಾಕು ಬಿಡು, ಫುಲ್ ಬಿಡು ನಾಳೆ ಮಾಡೋದ ಬಿಡು. ನಾಳೆ ಬಂದು ಮಾಡೋದು. ನಾಳೆ ಬಂದು ಮಾಡ್ತೀವಿ. ಇವತ್ತಿಗೆ ಇಷ್ಟೇ. ಚೆನ್ನಾಗಿತ್ತು ಗೈಸ್, ನಮ್ಗೆ ಇಷ್ಟ ಆಯ್ತು ಗೈಸ್. ನಾವು ಏನೋ ಒಂದು ಮಾಡೋಕ್ಕೆ ಹೋಗಿ ಏನೋ ಒಂದು ಮಾಡಿದ್ವಿ, ಅದು ಒಟ್ಟಿನಲ್ಲಿ ವರ್ಕ್ ಆಗಿದೆ. ಯಾಕೆಂದರೆ ಎನರ್ಜಿ ಸೇವ್ ಆಗೋಕ್ಕೆ ಗೈಸ್. ಬಟ್ ಸರ್ ಏನಂತ ಅಂದರೆ ಬಟ್ ಟ್ರಾನ್ಸಿಸ್ಟರಲ್ಲೇ ಅದು ಆನ್ ಆಗೋದು ಗೈಸ್. ಟ್ರಾನ್ಸಿಸ್ಟರಲ್ಲೇ ಆನ್ ಮಾಡಿದ್ವಿ. ಏನಕ್ಕೆ ಅಂದರೆ ನಾವು ಈ ಟಚ್ ಪ್ಲೇಟ್ ತೊಗೊಂಡಿದ್ರೆ ಆನ್ ಆಗ್ತಿರಲಿಲ್ಲ. ಟ್ರಾನ್ಸಿಸ್ಟರಿಂದಲೇ ಲೈಟ್ ಗೈಸ್ ಇವತ್ತು ವ್ಲಾಗ್ ಇಷ್ಟ ಆಗಿರುತ್ತೆ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಗೈಸ್. ಲವ್ ಯು. ಬಾಯ್ ಗೈಸ್.